ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಆಗಿರುತ್ತದೆ. ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸು ಬಹಳಷ್ಟು ಜನ ಲೋನ್ ಆ್ಯಪ್ಗಳಲ್ಲಿ ಲೋನ್ ತಗೋಬೇಕಂತಿದ್ದಾರೆ, ಮತ್ತೆ ಆಲ್ರೆಡಿ ತಗೊಂಡವರು ಇದ್ದಾರೆ. ಅಂಥವರು ನೀವು ನಾನು ಹೇಳಿರುವ ಈ ಆ್ಯಪಲ್ಲಿ ಲೋನ್ ಏನಾದರೂ ತಗೊಂಡಿದ್ರೆ ಇವಾಗಲೇ ರಿಟರ್ನ್ ಮಾಡಿ, ಇಲ್ಲ ಅಂದರೆ ನೀವು ಯಾವ ತೊಂದರೆಗೆ ಈಡಾಗ್ತೀರಾ ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡ್ತಾ ಬನ್ನಿ. ಈ ವಿಡಿಯೋದಲ್ಲಿ ನಿಮಗೆ ಏನೇನೆಲ್ಲ ಕಂಟೆಂಟ್ ಇರುತ್ತೆ ಅನ್ನೋದನ್ನ ಫಸ್ಟ್ ಹೇಳ್ತೀನಿ, ನೋಡ್ತಾ ಬನ್ನಿ. ಈ ಎಲ್ಲ ಮಾಹಿತಿ ಕವರ್ ಆಗಿರ್ತದೆ. ಫಸ್ಟ್ ಆಫ್ ಆಲ್ RBI ಇಂದ ಅಪ್ರೂವಲ್ ಪಡೆದಿರುವ ಲೋನ್ ಆ್ಯಪ್ಸ್ಗಳು ಯಾವ್ಯಾವು ಅನ್ನೋದನ್ನ ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ, ನೋಡ್ತಾ ಬನ್ನಿ. ಅದ್ರ ಜೊತೆಗೆ ಫೇಕ್ ಲೋನ್ ಆ್ಯಪ್ಗಳು ಯಾವದಾವೆ ಅದ್ರ ಲಿಸ್ಟ್ ಅನ್ನು ಕೂಡ ಕೊಟ್ಟಿದ್ದೀನಿ. ಯಾಕಂದ್ರೆ ನೀವು ಆಲ್ರೆಡಿ ಈ ಕೆಲವೊಂದು ಆ್ಯಪ್ಗಳಲ್ಲಿ ಲೋನ್ ತಗೊಂಡಿರ್ತೀರಾ, ತಗೋಬೇಕು ಅನ್ಕೊಂಡಿರ್ತೀರಾ. ಅಂಥವರು ಈ ಫೇಕ್ ಲೋನ್ ಆ್ಯಪ್ಗಳು ಯಾವದಾವ ಅನ್ನೋದನ್ನ ನಾನು ಲಿಸ್ಟ್ ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ ಮೊದಲು. ಅದೇ ರೀತಿ ಮತ್ತೆ ನಿಮ್ಮ ಡಾಟಾ ಹೇಗೆ ಕಳ್ಸ್ಕೊಳ್ಬಹುದು, ಅಂದ್ರೆ ಯಾವ ರೀತಿ ನಿಮ್ಮ ಡಾಟಾ ಲೀಕ್ ಮಾಡ್ತಾರೆ ಫೇಕ್ ಲೋನ್ ಆ್ಯಪ್ಸ್ಗಳಲ್ಲಿ ಅಂತ ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಕರೆಕ್ಟಾಗಿ ನೋಡ್ತಾ ಬನ್ನಿ. ಮತ್ತೆ ಲೋನ್ ಆ್ಯಪ್ ಸೆಲೆಕ್ಟ್ ಮಾಡುವ ಮುನ್ನ ಮೂರು ತಪ್ಪುಗಳನ್ನು ಮಾಡಬೇಡಿ. ಯಾವ 3 ತಪ್ಪುಗಳು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದೀನಿ ನೋಡಿ. ಫಸ್ಟ್ ಲೋನ್ ಆ್ಯಪ್ಗಳು ಯಾವ ರೀತಿ ವರ್ಕ್ ಮಾಡ್ತವೆ ಅನ್ನೋದನ್ನ ಹೇಳ್ತೀನಿ, ನೋಡ್ತಾ ಬನ್ನಿ. ಫಸ್ಟ್ ನೀವು ಯಾವುದೇ ಒಂದು ಲೋನಲ್ಲಿ ಪ್ಲೇಸ್ಟೋರಲ್ಲಿ ಸಿಕ್ಕಿರೋ ಆ್ಯಪನ್ನು ಡೌನ್ಲೋಡ್ ಮಾಡ್ತೀರಾ ಲೋನ್ ತಗೊಳ್ಳೋ ಸಲುವಾಗಿ. ಅಲ್ಲಿ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಮೊಬೈಲ್ ನಂಬರ್ ಹಾಕಿ ಎಂಟರ್ ಮಾಡಿ, ಆಮೇಲೆ ಎಲ್ಲದಕ್ಕೂ ಅಲೋ ಕೊಡ್ತಾ ಹೋಗ್ತೀರಾ, ಪರ್ಮಿಷನ್ ಕೊಡ್ತಾ ಹೋಗ್ತೀರಾ. ಅಲ್ಲಿ ಅಲೋ ಕೊಟ್ಟಾಗ ಏನಾಗ್ತದೆ ಇಲ್ಲಿಂದ ನೋಡಿ, ಫೇಕ್ ಲೋನ್ ಆ್ಯಪ್ಸ್ ಅಂದರೆ ಡಿಜಿಟಲ್ ಬ್ಲ್ಯಾಕ್ ಮೇಲ್ ಅಂತ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಇಲ್ಲಿ ಏನಾಗ್ತದೆ ಅಂದರೆ ನಿಮ್ಮ ಫೋಟೋ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸು, ಎಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸು ಮತ್ತು ನಿಮ್ಮ ಮೆಸೇಜಸ್ ಆಕ್ಸೆಸ್ಸು ಇವೆಲ್ಲವನ್ನು ಏನಂದರೆ ಅಲೋ ಕೊಟ್ಟು ನೀವು ಅವ್ರ ಕೈಯಲ್ಲಿ ಸಿಗೋ ಥರ ಮಾಡ್ತೀರಾ. ಫಸ್ಟು ಇವು ಮಾಡೋದು ಯಾವುದು ಅಂದರೆ ಫೇಕ್ ಲೋನ್ ಆ್ಯಪ್ಸ್ಗಳು. ಓಕೆ, ಗೊತ್ತಿರಲಿ. ಅದರಲ್ಲಿ ಏನಾಗ್ತದೆ ಅವಾಗ ನೀವು ಎಲ್ಲ ಅಲೋ ಕೊಟ್ಟ ಮೇಲೆ ಮುಂದೆ ಏನಾಗ್ತದೆ ಅಂತ, ನೀವು ಲೋನ್ ತಗೋತೀರಾ, ನಿಮಗೆ ಬೇಗ ಲೋನ್ ಕೊಡ್ತಾರೆ. ಅವರು ಯಾವುದೇ ಡಾಕ್ಯುಮೆಂಟ್ಸ್ ಕೇಳದೇನೆ ಲೋನ್ ಕೊಡ್ತಾರೆ. ಕೊಟ್ಟ ಮೇಲೆ ಮುಂದೆ ಪೇಮೆಂಟ್ ನೀವು ರೀಪೇ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅವಾಗೆ ನಿಮಗೆ ಧಮಕಿ ಹಾಕ್ತಾರೆ. ಏನಂತ, ಇವಾಗ ನೀವು ಎಲ್ಲ ಫೋಟೋಸ್ಗಳು ನೀವು ಅವ್ರಿಗೆ ಕೊಟ್ಟಿರ್ತೀರಾ, ನಿಮ್ಮ ಗ್ಯಾಲರಿಯಲ್ಲಿರೋ ಎಲ್ಲ ಫೋಟೋ ಅವ್ರಿಗೆ ಹೋಗಿರುತ್ತೆ. ಆ ಎಲ್ಲ ಫೋಟೋ ಮತ್ತು ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ ನಂಬರು ಅವ್ರ ಹತ್ರ ಹೋಗಿರುತ್ತೆ, ಎಲ್ಲ ಮೆಸೇಜಸ್ಸು ಅವ್ರ ಹತ್ರ ಹೋಗ್ತಾ ಇರುತ್ತೆ. ನಿಮ್ಮ ಫೇಸ್ಬುಕ್ ಅಕೌಂಟು, ನಿಮ್ಮ ವಾಟ್ಸಪ್ ಅಕೌಂಟು ಹೋಗಲ್ಲ, ಬಟ್ ನಿಮ್ಮ ಫೇಸ್ಬುಕ್ ಅಕೌಂಟು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಫಸ್ಟ್ ತಗೋತಾರೆ ಅವರು. ಅಲ್ಲಿರೋ ನಿಮ್ಮ ಫೋಟೋಸ್ಗಳು, ನಿಮ್ಮ ಗ್ಯಾಲರಿಲಿರೋ ಫೋಟೋಸ್ಗಳು, ನಿಮ್ಮ ಫೋಟೋ, ನಿಮ್ಮ ಮನೆಯವರ ಫೋಟೋ, ನಿಮ್ಮ ಮಕ್ಕಳು, ಹೆಂಡತಿ ಅವರ ಫೋಟೋಗಳನ್ನು ತಗೊಂಡು ಏನು ಮಾಡ್ತಾರೆ ಅಂದರೆ ಅವುಗಳಿಗೆ ಎಡಿಟ್ ಮಾಡ್ತಾರೆ. ಅಶ್ಲೀಲ ವಿಡಿಯೋಗಳನ್ನು ಮಾಡಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿರುವ ಎಲ್ಲರಿಗೂ ವಾಟ್ಸಪ್ಪು ಮೆಸೇಜಸ್ಗಳಲ್ಲಿ ಶೇರ್ ಮಾಡ್ತಾರೆ. ಓಕೆ, ಇದು ಗೊತ್ತಿಲ್ಲ. ಈ ರೀತಿ ಲೋನ್ ಆ್ಯಪ್ಸ್ಗಳು ಲೇಟ್ ಆದರೆ ಮಾಡ್ತಿರೋದು. ಆ ಆ್ಯಪ್ಸ್ಗಳು ಯಾವುದಂತ ಹೇಳ್ತೀನಿ, ಅದನ್ನು ಕೂಡ ನೋಡ್ತಾ ಬನ್ನಿ. ನೋಡಿ, ಪರ್ಮಿಷನ್ ಕೊಡೋದ್ರಿಂದ ಅವರ ಕೈಗೆ ನೀವು ಎಲ್ಲದಕ್ಕೂ ಪರ್ಮಿಷನ್ ಅಲೋ ಕೊಡ್ತಾಗ ನಿಮ್ಮ ಕಾಂಟ್ಯಾಕ್ಟ್ಸ್ ಹೋಗುತ್ತೆ, ನಿಮ್ಮ ಗ್ಯಾಲರಿ ಅವ್ರ ಕೈಯಲ್ಲಿ ಹೋಗುತ್ತೆ, ನಿಮ್ಮ ಲೊಕೇಶನ್ ಅವ್ರ ಕೈಯಲ್ಲಿ ಹೋಗುತ್ತೆ, ನಿಮ್ಮ ಬ್ಯಾಂಕಿಂಗ್ ಇನ್ಫಾರ್ಮ್ ಕೂಡ ಆಲ್ಮೋಸ್ಟ್ ಅವ್ರ ಕೈಯಲ್ಲಿ ಹೋಗುತ್ತೆ. ಓಕೆ, ಆ ಆ್ಯಪ್ಸ್ಗಳು ಯಾವುದು ಅನ್ನೋದನ್ನು ನೋಡ್ತಾ ಬನ್ನಿ. ನೋಡಿ, ಟಾಪ್ ಫ್ರಾಡ್ ಆ್ಯಪ್ಸ್ಗಳು, ಫೇಕ್ ಆ್ಯಪ್ಸ್ಗಳ ಲಿಸ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದಕ್ಕೂ ಹೊರತಾಗಿ ನೀವು ಯಾವ ಆ್ಯಪ್ಗಳಲ್ಲಿ ಈ ಲೋನ್ ತಗೊಂಡಿದ್ದೀರಾ ಅದು ಫ್ರಾಡ್ ಇಲ್ಲೋ ಅಂತ ಚೆಕ್ ಮಾಡಬೇಕಾದ್ರೆ ನೀವು ಆ ಆ್ಯಪ್ ಹೆಸರನ್ನು ನನಗೆ ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಆಗಿರೋ ಅನುಭವ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಈ ಕಮೆಂಟ್ಸ್ಗಳನ್ನು ಓದುತ್ತಿರುವವರು ಅವರು ಕೂಡ ಲೋನ್ ತಗೋಬಾರ್ದು ಫೇಕ್ ಆ್ಯಪ್ ಇದ್ದರೆ. ಅದಕ್ಕೆ ನೀವು ತಪ್ಪದೆ ನಿಮ್ಮ ಅನಿಸಿಕೆ, ನಿಮ್ಗೆ ಆಗಿರೋ ಅನುಭವವನ್ನು ಸ್ವಲ್ಪ ಕಮೆಂಟ್ ಮಾಡ್ತಾ ಬನ್ನಿ. ಮತ್ತು ಇದ್ರ ಜೊತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳಿಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಟಾಪ್ ಫೇಕ್ ಆ್ಯಪ್ಸ್ಗಳು ಇನ್ನೂ ಬಹಳಷ್ಟು ಇದ್ದಾವೆ, ಬಟ್ ಇದು ಟಾಪ್ಸ್ ಇದ್ದಾವೆ. ನೋಡಿ, ಕ್ರೆಡಿಟ್ ಜೆಡ್ ಅಂತ ಇದೆ, ಸ್ನ್ಯಾಪ್ ಲೋನ್ ಅಂತ ಇದೆ, ಕ್ಯಾಶ್ ಪಾಪ ಅಂತ ಇದೆ, ಗೋ ಕ್ಯಾಶ್. ನೋಡಿ, ಇವೆಲ್ಲ ಫೇಕ್ ಆ್ಯಪ್ಸ್ಗಳು. ಇವುಗಳು ಫೇಕ್ ಅದಾವೋ ಅಥವಾ ಕರೆಕ್ಟ್ ಅದಾವೋ ಅನ್ನೋದನ್ನ ಯಾವ ರೀತಿ ನೋಡಬೇಕು ಅಂತಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನೀವು ಲೋನ್ ತಗೋಬೇಕು ಅನ್ಕೊಂಡಿದ್ರೆ ಯಾವ ಆ್ಯಪ್ಗಳಲ್ಲಿ ತಗೋಬೇಕು. ಇವಾಗ ಇವು ಯಾವ ಕೂಡ RBI ಇಂದ ಅಪ್ರೂವಲ್ ಪಡೆದಿರುವ ಆ್ಯಪ್ಸ್ಗಳಲ್ಲ ಇವು. ಇವಾಗ RBI ಇಂದ ಅಪ್ರೂವಲ್ ಪಡೆದಿರುವ ಆ್ಯಪ್ಗಳು ಯಾವುವು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ನೋಡ್ತಾ ಬನ್ನಿ ಯಾವ ಅಪ್ರೂವಲ್ ಪಡೆದಿದ್ದಾವೆ. RBI ಇಂದ ಅಪ್ರೂವಲ್ ಪಡೆದಿರುವಂತಹ ಟಾಪ್ ಲೋನ್ ಆ್ಯಪ್ಸ್ಗಳು ನೋಡಿ ಈ ರೀತಿ ಇದ್ದಾವೆ. ಪೇಟಿಎಂ ಪರ್ಸನಲ್ ಲೋನ್ ಅಂತ ಇದೆ, ಬಜಾಜ್ ಫೈನಾನ್ಸ್, ಮತ್ತು ಕ್ರೆಡಿಟ್ ಬಿ, ನಾವಿ, ಮನಿ ಟ್ಯಾಪ್, ಲೇಜಿ ಪೇ, ಕ್ಯಾಶಿ, ಹೋಮ್ ಕ್ರೆಡಿಟ್, SBI ಏನೋ, HDFC, ಆಕ್ಸಿಸ್, ICIC ಅಫಿಷಿಯಲ್ ಲೋನ್ ಆ್ಯಪ್ಸ್ಗಳು. ಇವು ಟಾಪ್ಸ್. ಇನ್ನೂ ಇದ್ದಾವೆ, ಬಟ್ ಇವು ಟಾಪಲ್ಲಿರೋದು. ಇದ್ರ ಜೊತೆಗೆ ನಾನು ನಿಮಗೆ ಖಾತಾ ಬುಕ್ಕಲ್ಲಿರೂ ಕೂಡ ರೆಕಮೆಂಡ್ ಮಾಡ್ತೀನಿ, ಅಲ್ಲೂ ಕೂಡ ಚೆನ್ನಾಗಿದೆ. ಮತ್ತು ಬಿಸ್ನೆಸ್, ಫೋನ್ಪೇ ಬಿಸ್ನೆಸ್ ಆ್ಯಪ್ ಕೂಡ ಚೆನ್ನಾಗಿದೆ. ಇನ್ನೂ ಭಾಳಷ್ಟು ಇದ್ದಾವೆ. ಓಕೆ, ಇವು RBI ಇಂದ ಅಪ್ರೂವಲ್ ಪಡೆದಿರುವಂಥ ಟಾಪ್ ಲೋನ್ ಆ್ಯಪ್ಸ್ಗಳು. ನೀವು ಇಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ, ತೊಂದರೆ ಕಮ್ಮಿ. ಎಲ್ಲದೂ ಲೋನ್ ಆ್ಯಪ್ಗಳಲ್ಲಿ ತೊಂದರೆ ಇದ್ದಾವೆ, ಬಟ್ ಭಾಳಷ್ಟು ತೊಂದರೆ ಕಮ್ಮಿ. ಹಾಗಾದರೆ ಲೋನ್ ಆ್ಯಪ್ ಯಾವುದು ಫ್ರಾಡ್ ಇದೆ, ಯಾವುದು ಫೇಕ್ ಇದೆ, ಯಾವುದು
ಕರೆಕ್ಟ್ ಆಗಿದೆ ಅನ್ನೋದನ್ನು ಯಾವ ರೀತಿ ತಿಳ್ಕೋಬೇಕು ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನೋಡ್ತಾ ಬನ್ನಿ. ಟಾಪ್ ನೋಡಿ, ಯಾವುದೇ ಒಂದು ಲೋನ್ ಆ್ಯಪು ಅದು ಡೂಪ್ಲಿಕೇಟಾ ಒರಿಜಿನಲ್ಲ ಅಥವಾ ಫೇಕಾ ಅಥವಾ ಜೆನ್ಯೂನಾ ಅಂತ ಕಂಡು ಹಿಡಿಯೋದು ಹೇಗೆ ಅನ್ನೋದು ಈ 3 ಡೀಟೇಲ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಆ ಲೋನ್ ಆ್ಯಪು RBI NBFC ಲಿಸ್ಟ್ನಲ್ಲಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಬನ್ನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅದು ಯಾವ ರೀತಿ ಚೆಕ್ ಮಾಡೋದ್ರ ಅದ್ರ ಲಿಂಕನ್ನು ಡೈರೆಕ್ಟಾಗಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತು ಪರ್ಮಿಷನ್ ಏನು ಕೇಳ್ತಾ ಇದೆ, ಅದು ನಮ್ಮ ಗ್ಯಾಲರಿ ಪರ್ಮಿಷನ್ ಕೇಳ್ತಾ ಇದೆಯೋ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಪರ್ಮಿಷನ್ ಕೇಳ್ತಾ ಇದೆಯೋ, ಅಥವಾ ಯಾವುದ್ರದ್ದು ಬಗ್ಗೆ ಪರ್ಮಿಷನ್ ಕೇಳ್ತಾ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಮತ್ತು ನೀವು ಪ್ಲೇಸ್ಟೋರಲ್ಲಿ ಆ ಆ್ಯಪ್ ಡೌನ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ರೇಟಿಂಗ್ಸು ಮತ್ತು ರಿವ್ಯೂವನ್ನು ನೋಡಿ. ಫಸ್ಟು ಅಲ್ಲಿ ಆಲ್ರೆಡಿ ಬಹಳಷ್ಟು ಜನ ರೇಟಿಂಗ್ಸು ರಿವ್ಯೂ ಕೊಟ್ಟಿರ್ತಾರೆ, ಅಲ್ಲಿ ಓದ್ಕೊಳ್ಳಿ. ಅದ್ರ ಜೊತೆಗೆ ಗ್ಯಾಲರಿ, ಕಾಂಟ್ಯಾಕ್ಟ್, SMS ಆಕ್ಸಿಸ್ ಕೇಳ್ತಾ ಇದ್ದರೆ ಅದು ಆಲ್ಮೋಸ್ಟು ಸ್ವಲ್ಪ ಫ್ರಾಡ್ ಆ್ಯಪ್ ಅಂತಾನೆ ಅಲ್ಲೇ ನಿಮಗೆ ಕನ್ಫರ್ಮ್ ಆಗುತ್ತೆ. ಓಕೆ, ಇದಿಷ್ಟು ಮಾಹಿತಿ ನಿಮಗೆ ಲೈಕ್ ಆದರೆ ನೀವು ಲೈಕ್ ಕೊಡಿ, ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ನೀವು ಯಾವ ಆ್ಯಪಲ್ಲಿ ಲೋನ್ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ ಲೋನ್ ಆ್ಯಪ್ ಬಗ್ಗೆನೇ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ.